ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇವತ್ತು ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ನಿಮ್ಮ ಖಾತೆಗಳಿಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ, ನಿನ್ನೆ ಲಕ್ಷ್ಮಿ ಪೂಜೆ ಏನಿತ್ತು ಅದರ ಒಂದು ಪ್ರಯುಕ್ತ ಭಾಳಷ್ಟು ಮಂದಿಗೆ 23ನೇ ಕಂತಿನ ಹಣ ಬಂದಿದೆ. ಒಂದು ವೇಳೆ ನಿಮಗೆ ಬಂದಿಲ್ಲ ಅಂದರೆ ಇವತ್ತು 100% ಆಗಿ ಬಿಡುಗಡೆ ಆಗ್ತಾ ಇದೆ ಮತ್ತೆ ಹಣ. ಸ್ನೇಹಿತರೆ, ಇವತ್ತು ನಮಗೆ ಬಂದಿರುವಂಥ ವರದಿ ಪ್ರಕಾರ 30 ಜಿಲ್ಲೆಗಳಿಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಮಂದಿ ನಿನ್ನೆ ಪೆಂಡಿಂಗ್ ಹಣ ಕೂಡ ಪಡೆದಿದ್ದಾರೆ. ಭಾಳಷ್ಟು ಮಂದಿ ಕಮೆಂಟ್ ಕೂಡ ಮಾಡಿದ್ದಾರೆ, ಸರ್ ನಮಗೆ ಹಣ ಬಂದಿದೆ ಅಂತ. ಹೌದು ಸ್ನೇಹಿತರೆ, ಕೆಲವರಿಗೆ 1 ಕಂತು, ಕೆಲವರಿಗೆ 2 ಕಂತಿನ ಹಣ ಬಂದಿರುವಂಥದ್ದು. ಸೊ ನಿಮಗೇನಾದರೂ ಬಂದಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು 100% ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಎಷ್ಟು ಕಂತಿನ ಹಣ ಬರ್ತಾ ಇದೆ, ಯಾವ್ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ಹಣ ಪಡಿತಾ ಇದ್ದಾರೆ, ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಯಾಕಂದರೆ ಕಳೆದ ಒಂದು 10-15 ದಿನಗಳಿಂದ ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಏನು ಹಣ ಬಂದಿಲ್ಲ ಸರ್ ಅಂತ ಭಾಳಷ್ಟು ಮಂದಿ ತಿಳಿಸ್ತಾ ಇದ್ರು. ಈಗ ಒಂದು ಸ್ವಲ್ಪ ನಿಟ್ಟುಸಿರನ್ನು ಬಿಡುವಂತಾಗಿದೆ. ಯಾಕಂದರೆ ನಿನ್ನೆ ಕೆಲವರಿಗೆ ಭಾಳಷ್ಟು ಮಂದಿಗೆ ಹಣ ಬಂದಿದೆ. ಇನ್ನು ನಿಮ್ಗೇನಾದರೂ ಹಣ ಬಂದಿಲ್ಲ ಅಂದರೆ ಇವತ್ತು 100% ಆಗಿ ಹಣ ಪಡಿತಾ ಇದ್ದಾರೆ. ಯಾಕಂದರೆ ಕೆಲವರಿಗೆ ಸ್ವಲ್ಪ ಜನಗಳಿಗೆ ನಿನ್ನೆ ಬಂದಿರ್ಬೋದು, ಇವತ್ತು ಸ್ವಲ್ಪ ಜನಗಳಿಗೆ ಹಣ ಬರುವಂಥ ಸಾಧ್ಯತೆ 100% ಪಕ್ಕ ಇದೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಖುದ್ದಾಗೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿತ್ತು ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬಕ್ಕೆ ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಜಮಾ ಮಾಡಬೇಕಂತ. ಇದರಲ್ಲಿ 21, 22, 23ನೇ ಕಂತಿನ ಹಣ ಸೇರಿದಂತೆ ಒಟ್ಟು 6,000 ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿತ್ತು. ಅದೇ ಪ್ರಕಾರ ಹಣವನ್ನು ಕೂಡ ಬಿಡುಗಡೆ ಮಾಡಿದಂತೆ. ಆದರೆ ಇಲ್ಲಿ ಕೆಲವರಿಗೆ ಮಾತ್ರ ಹಣ ಬಂದಿರುವಂಥದ್ದು, ಇನ್ನೂ ಭಾಳಷ್ಟು ಮಂದಿಗೆ ಹಣ ಬಂದಿಲ್ಲ. ಯಾರಿಗೆ ಹಣ ಬಂದಿಲ್ಲ ಅಂಥವರ ಖಾತೆಗಳಿಗೆ ಇವತ್ತು ಜಮಾ ಆಗ್ತಾ ಇದೆ. ಇದರಲ್ಲಿ 3 ಕಂತುಗಳ ಹಣ ಸೇರಿದ್ದು ನಿಮ್ಮ ಖಾತೆಗಳಿಗೆ, ಅಂದರೆ ಕೆಲವರಿಗೆ 2,000 ಬರ್ಬೋದು, ಕೆಲವರಿಗೆ 4,000, ಕೆಲವರಿಗೆ 6,000 ಹಣ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಭಾಳಷ್ಟು ಮಂದಿಗೆ ಯಾರ್ಯಾರಿಗೆ ಹಣ ಪೆಂಡಿಂಗ್ ಇತ್ತು ಅಂಥವ್ರಿಗೆಲ್ಲ ಒಂದು ಲಿಸ್ಟನ್ನು ರೆಡಿ ಮಾಡಿ ಇಮಿಡಿಯೇಟ್ಲಾಗಿ ಹಣವನ್ನು ರಿಲೀಸ್ ಮಾಡಬೇಕಂತೇಳಿ ಒಂದು ಸಭೆಯನ್ನು ಕೂಡ ನಡೆಸಲಾಗಿತ್ತು, ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಸೊ ಅದೇ ಪ್ರಕಾರ ಈಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಬ್ಯಾಂಕಿಂಗಿನ ಒಂದು ವ್ಯವಸ್ಥೆಯ ಮೂಲಕ ಒಂದು ಹಂತವಾಗಿ ಹಣ ಬಿಡುಗಡೆ ಆಗ್ತಾ ಇದೆ. ನಿನ್ನೆ ಯಾರಿಗೆಲ್ಲ ಹಣ ಬಂದಿಲ್ಲ ಇವತ್ತು ಹಣ ಬರ್ತಾ ಇದೆ. ಒಟ್ಟು 30 ಜಿಲ್ಲೆಗಳಿಗೆ ಇವತ್ತೇನಿದೆ 23ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಒಂದು ವಿಜಯನಗರ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಬಳ್ಳಾರಿ, ಗದಗ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊಡಗು, ಬಾಗಲಕೋಟೆ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಒಟ್ಟು 30 ಜಿಲ್ಲೆಗಳಿಗೆ ಇವತ್ತು ಟೋಟಲ್ ಆಗಿ 6,000 ಹಣ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ 3 ಕಂತುಗಳ ಹಣ ಇರುತ್ತೆ, ಅಂದರೆ 21, 22, 23ನೇ ಕಂತಿನ ಹಣ. ಇದರಲ್ಲಿ ಕೆಲವರು 22ನೇ ಕಂತಿನ ಹಣ ಪಡೆದಂಥವ್ರು 23ನೇ ಕಂತಿನ ಹಣವನ್ನು ಪಡಿತೀರಾ. ಮತ್ತು ಯಾರಿಗಾದರೂ ಪೆಂಡಿಂಗ್ ಹಣ ಬಾಕಿ ಇತ್ತಂದರೆ ಕೆಲವರಿಗೆ 4,000, ಕೆಲವರಿಗೆ 6,000 ಹಣ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. ಇವತ್ತು ಸಂಜೆ ಹೊತ್ತಿಗೆಲ್ಲ ನಿಮ್ಮ ಖಾತೆಗಳಲ್ಲಿ ಹಣ ಇರುತ್ತೆ. ಸೊ ತಪ್ಪದೆ ನಮಗೆ ಹಣ ಬಂದ ಮೇಲೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು, ಯಾವ ಜಿಲ್ಲೆಗೆ ಬಂದಿದೆ, ಇನ್ನು ಯಾವ ಜಿಲ್ಲೆಗೆ ಬರಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.